ಚೈನಾದು 2014 ಇಸ್ವಿಯಲ್ಲಿ $10 ಟ್ರಿಲಿಯನ್ ಇರುತ್ತೆ. ನಾನು ಬಹಳ ಸಲ ಹೇಳಿದ್ದೀನಿ ನಾನು. ಇವತ್ತು 2024 ಇಸ್ವಿನಲ್ಲಿ ಚೈನಾ $20 ಟ್ರಿಲಿಯನ್ ಇದೆ. $20 ಟ್ರಿಲಿಯನ್. ಸೊ ನಮಗೆ ಅವರಿಗೆ ಎಷ್ಟು ಫರ್ಕ್ ಇದೆ? ನಾವು 2014 ಇಸ್ವಿನಲ್ಲಿ $2.2 ಟ್ರಿಲಿಯನ್ ಇದ್ವಿ, ಈಗ ನಿಯರಿಂಗ್ $3.75 ಟ್ರಿಲಿಯನ್ ಇದ್ದೀವಿ. ಇದ್ರ ಬಗ್ಗೆ ಚರ್ಚೆ ಬೇಡ? ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಬೇಡ? ಯಾರಿಗೆ ಕಂಪೇರ್ ಮಾಡ್ಬೇಕು ನಾವು? ಬಾಂಗ್ಲಾದೇಶ ಕಂಪೇರ್ ಮಾಡ್ತೀರಾ? ಬಾಂಗ್ಲಾದೇಶ ಹ್ಯಾಸ್ ಡನ್ $43 ಬಿಲಿಯನ್ ಬರೇ ಟೆಕ್ಸ್ಟೈಲ್ಸ್ ನಲ್ಲಿ ಮಾಡಿದೆ ಇವತ್ತು. ಬಾಂಗ್ಲಾದೇಶ GDP is at 8% today. Afghanistan rupee against dollar. Afghanistan rupee is much more stronger than Indian rupee today. Thailand, it is much more better. Indonesia is much more better. ಯಾವ ಕಂಟ್ರಿ ಕಂಪೇರ್ ಮಾಡ್ತೀರಿ ನೀವು? ಯಾವ ಕಂಟ್ರಿ ಕಂಪೇರ್ ಮಾಡ್ಬೇಕು ನೀವು? ನೇಪಾಳಿ ಕಂಪೇರ್ ಮಾಡ್ಕೊಂತೀರಾ? ಯಾವ ಕಂಟ್ರಿ 10 ವರ್ಷದ ಪರ್ಫಾರ್ಮೆನ್ಸ್ ಬೇರೆ ಕಂಟ್ರಿಗೆ ಯಾವ್ದು ಕಂಪೇರ್ ಮಾಡೋಣ ಹೇಳ್ರಿ? ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬಗ್ಗೆ ಮಾತನಾಡ್ತೀರಾ? ಸರ್ವಿಸ್ ಇಂಡಸ್ಟ್ರಿ ಬಗ್ಗೆ ಮಾತನಾಡ್ತೀರಾ? ವ್ಯಾಲ್ಯೂ ಅಡಿಷನ್ ಬಗ್ಗೆ ಮಾತನಾಡ್ತೀರಾ? ಯಾವ ಇಂಡಸ್ಟ್ರಿ ಬಗ್ಗೆ ಮಾತನಾಡಬೇಕು ಹೇಳಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಬಿಜೆಪಿ ಅವರು ಹೇಳ್ತಾರೆ ಸರ್, ನಾವು ಜನಧನ್ ತಂದ್ವಿ. ಜನಧನ ಪ್ರೋಗ್ರಾಮ್ ಅಲ್ಲ ಅದು. ಜನಧನ ಏನು ಗೊತ್ತಾ? ಜನಧನ ಅಂತಕ್ಕಂಥದ್ದು ಬಡವರ ಅಕೌಂಟ್ ನ ಓಪನ್ ಮಾಡಬೇಕಾಗಿತ್ತು ಜೀರೋ ಬ್ಯಾಲೆನ್ಸ್ ಅಲ್ಲಿ. ರಾತ್ರಿ ಬಂದು ನಾನೆಲ್ಲರೂ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡ್ತೇನೆ ಅಂತ ಹೇಳಿದ್ರು. 25 ಕೋಟಿ ಅಕೌಂಟ್ ಓಪನ್ ಆಯ್ತು. ಅದಕ್ಕೆ ₹1 ಹೋಗಿಲ್ಲ. ಜನಧನ್ ಯೋಜನಾ ಅದು ಯಾವ್ದು ದುಡ್ಡು ಹೋಗಿರೋ ಸ್ಕೀಮ್ ಅಲ್ಲ. ಅದು ಒಂದು ಅಕೌಂಟ್ ಓಪನ್ ಮಾಡೋದು. ಅದನ್ನ ಹೆಂಗ್ ಹೇಳ್ಬಿಟ್ರೆ ಅಂದ್ರೆ ಬಡತನ ನಿರ್ಮೂಲ ಆದಂಗ ಆಯ್ತು. ರಾಮ ಜನ್ಮಭೂಮಿಯಿಂದ ನಿಮಗೇನು ಬಡತನ ನಿರ್ಮೂಲ ಆಯ್ತು? ನಮ್ಮ ಊರಾಗ, ನಮ್ಮ ಹಳ್ಳಿಯಾಗ, ನಮ್ಮ ಅಕ್ಕ ತಂಗಿರಿಗೆ ಏನು ಬಂದಿದೆ ಆಗ್ಲಿ, ಅದು ಇರ್ಲಿ, ನಮಗೆ ಅದ್ರ ಬಗ್ಗೆ ವಿರುದ್ಧ. ಬಟ್ ಅದನ್ನ ಹೇಳಕ್ ಕೊಟ್ಟು ಕೇಳ್ತೀರಿ ನೀವು? ನೀವು ಕೆಲಸ ಮಾಡಿದಿರಿ, ಬಡತನ ನಿರ್ಮೂಲ ಆಗಿದೆ, ರೈತರಿಗೆ ಈ ರೀತಿ ಅನುಕೂಲ ಆಗಿದೆ. ಈಗ ರೈತರು ಸ್ಟ್ರೈಕ್ ಮಾಡ್ತಾ ಇಲ್ವಾ? 3 ಲಕ್ಷ ಜನ ಸ್ಟ್ರೈಕ್. ಮತ್ತೆ ಅಷ್ಟೆಲ್ಲ ಯಾಕೆ ಬೇಕು? ಬುಲ್ಡೋಸರು, ಮಷೀನು, ಏನದು ದ್ರೋಣ ಹಾಕಿ ಟಿಯರ್ ಗ್ಯಾಸ್ ಹಾಕ್ತಕ್ಕಂಥದ್ದು ಯಾಕೆ ಅಷ್ಟಿದೆ? ಏನ್ ಅವಶ್ಯಕತೆ ಏನಿದೆ? ಅದ್ರ ಬಗ್ಗೆ ಯಾಕೆ ತೋರ್ಸಂಗಿಲ್ಲ ಟಿವಿಯವರು? ಯಾವ್ದು ಮಾಧ್ಯಮ ತೋರ್ಸಂಗಿಲ್ಲ. ಎಲ್ಲ ನಮ್ಮಗಿರೋದೇ ನೆಗೆಟಿವ್ ತೋರಿಸ್ತದೆ. ನ್ಯಾಷನಲ್ ಆಗಿರ್ಲಿ ಎಲ್ಲ ಮೀಡಿಯಾಗಳು. ಯಾಕೆ ಇಶ್ಯೂ ಆಗಿ ತಗೋಬಾರ್ದು? ಅದು ಇನ್ನೇನಿದೆ ಹೇಳ್ರಿ? ದೇಶದಲ್ಲಿ ಏನ್ ನಡೀತಾ ಇದೆ? 10 ವರ್ಷ ಅಲ್ರಿ, ಕೋವಿಡ್ ಸಂದರ್ಭ ಸುಮ್ಮನೆ ಉದಾಹರಣೆ ಕೊಡ್ತೀನಿ. ಧಾರವಾಡ ಜಿಲ್ಲೆ DC ಮಾತನಾಡ್ತಾರೆ. ಸುಮ್ಮನೆ ಉದಾಹರಣೆ. ಯಾವ ಮಿನಿಸ್ಟ್ರಿ ಇಲ್ಲ, ಯಾವ ಚೀಫ್ ಮಿನಿಸ್ಟರ್ ಇಲ್ಲ, ಇವ್ರು ನೇರವಾಗಿ ಮಾತನಾಡ್ತಾರೆ. ಇದು ಯಾವ ಧರ್ಮ ರೀ? 10 ವರ್ಷದಲ್ಲಿ ಯಾವುದೇ ಒಂದು ಉದ್ಘಾಟನೆ ಆದ್ರೆ ಕನ್ಸರ್ಟ್ ಮಿನಿಸ್ಟರ್ ಇಲ್ಲ, ಫಾರಿನ್ ಹೋದ್ರೆ ಫಾರಿನ್ ಮಿನಿಸ್ಟರ್ ಇಲ್ಲ, PWD ರೋಡ್ ಉದ್ಘಾಟನೆ ಮಾಡಿದ್ರೆ PWD ಮಿನಿಸ್ಟರ್ ಇಲ್ಲ, ಪಾರ್ಲಿಮೆಂಟ್ ಓಪನ್ ಮಾಡಿದ್ರೆ ಪ್ರೆಸಿಡೆಂಟ್ ಇಲ್ಲ. ಯಾವುದೇ ಉದ್ಘಾಟನೆ ಆದ್ರೆ ಇವರೊಬ್ಬರೇ ಇದ್ದಾರೆ 10 ವರ್ಷದಿಂದ. ಪೋಸ್ಟರ್ನಾಗ ಇವ್ರೆ, FM ನಾಗ ಇವ್ರೆ, ಫೇಸ್ಬುಕ್ ನಾಗ ಇವ್ರೆ, ಟ್ವಿಟರ್ ನಾಗ ಇವ್ರೆ, ಮನ್ ಕಿ ಬಾತ್ ನಾಗ ಇವ್ರೆ, ಟಿವಿನಾಗೂ ಇವ್ರೆ. ಏನ್ ತೋರಿಸಿದ್ರಿ? ವಾಟ್ ಇಸ್ ಇಟ್ ಯು ಅಚೀವ್ಡ್ ಲಾಸ್ಟ್ 10 years? ಅಪಾರ್ಟ್ ಫ್ರಮ್ ಪ್ರೊಜೆಕ್ಟಿಂಗ್ ಓನ್ಲಿ ಮೋದಿ ಸಾಹೇಬ್ ಬಿಟ್ರೆ ವಾಟ್ ಇಸ್ ಇಟ್ ವಿ ಅಚೀವ್ಡ್ ಲಾಸ್ಟ್ 10 years? TRP ತೋರಿಸಿರ್ಬೇಕಿದ್ರೆ ಎಷ್ಟು TRP ಅವ್ರಿಗೆ ಆಗಿದೆ ನೀವೇ ಹೇಳ್ರಿ ನೋಡೋಣಲ್ಲ. ಬಟ್ ಯು ಟೆಲ್ ಮಿ ಲಾಸ್ಟ್ 10 years ವಿಚ್ ಇಸ್ ಅ ಪ್ರೋಗ್ರಾಮ್ ವಿಚ್ ಹ್ಯಾಸ್ ರಿಯಲಿ ಹೆಲ್ಪ್ ದ ಕಾಮನ್ ಮ್ಯಾನ್? ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥ ಯಾವ ಒಂದು ಕಾರ್ಯಕ್ರಮ ಮಾತಾಡ್ರಿ. ಮೀಟರ್ ಗೇಜ್ ಇಂದ ಬ್ರಾಡ್ ಗೇಜ್ ಮಾತಾಡೋಣ, ಹೈವೇಗಳ ಬಗ್ಗೆ ಮಾತನಾಡ್ತಾರೆ. ಹೈವೇನಾಗ ಇವತ್ತು ಸುಮ್ಮನೆ ನೀವು ಯಾವುದೇ ಟಾಲ್ಗೆ ಹೋದ್ರೆ 10,000 ರೂಪಾಯಿ 5,000 ರೂಪಾಯಿ ಟಾಲ್ ಕಟ್ಟಬೇಕು. ಮತ್ತೆ ಇವ್ರೇನ್ ಮಾಡಿದಂಗ ಅದರ? ಏನ್ ಇವ್ರದ್ದೇನು ಸಾಧ್ಯ ಇದೆ ಅದರಲ್ಲಿ? ವಾಟ್ ಇಸ್ ದೇರ್ ಅಚೀವ್ಮೆಂಟ್ ಏನು? ಸಾರ್ವಜನಿಕರಿಗೆ ಬದುಕಿಗೆ ಅನುಕೂಲ ಆಗ್ತಕ್ಕಂಥ ಆಯ್ತು. ನೀವೇನು ಡೀಸೆಲ್ ಪೆಟ್ರೋಲ್ ಕಮ್ಮಿ ಮಾಡಿದಿರಾ? ಸಬ್ಸಿಡಿ ಮಾಡಿದಿರಾ? ನಮ್ಮ 10 ವರ್ಷದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಸಬ್ಸಿಡಿ, ಇವ್ರು ಕೊಟ್ಟಿರ್ತಕ್ಕಂಥ ಸಬ್ಸಿಡಿ ಬಗ್ಗೆ ಚರ್ಚೆ ಮಾಡೋಣ. ಕಳೆದ UPA 1 UPA 2 ನಲ್ಲಿ 10 ವರ್ಷದ ಅವಧಿಯಲ್ಲಿ ನಾವು 3,20,000 ಕೋಟಿ ಸಾಲ ಮನ್ನಾ ಮಾಡಿವಿ. ಆದ್ರೆ 72,000 ಕೋಟಿ ರೈತರ ಸಾಲ ಮನ್ನಾ ಆಗಿದೆ. ಇವರು 14 ಲಕ್ಷ, ಹೆಚ್ಚು ಕಮ್ಮಿ 15 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಈ 15 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರೆ ಯಾರು ಮಾಡಿದ್ದಾರೆ? ಇವರು 10 ವರ್ಷ ಅವಧಿಯಲ್ಲಿ ಚರ್ಚೆನೇ ಇಲ್ಲಲ್ಲ.